ವೀಕ್ಷಕರೇ, ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ ಹೋಬಳಿ ದೊಡ್ಡ ಹೆಜ್ಜೆ ಹತ್ರ ಮಂದೆ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಪಡೀಲಿಕ್ಕೆ ಬಂದಿದ್ದೀನಿ. ಈಗ ಮಾಹಿತಿ ಕೊಡ್ತಾರೆ. ಸರ್ ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ದಾಸಪ್ಪ ಸರ್. ದಾಸಪ್ಪ ಅಂತ. ಹೌದು ಸರ್, ಎಲ್ಲಿಂದ ಬಂದಿರಾ ನೀವು? ನಮ್ಮದು ಶಿರಾ ತಾಲೂಕು, ಹಾಂ, ಮೇಲ್ಕುಂಟೆ ಗೊಲ್ಲಹಳ್ಳಿ ಅಂತ. ಹಾಂ ಹಾಂ. ಅಲ್ಲಿಂದ ಬಂದಿದ್ದೀವಿ ಸರ್. ಏನು ಸರ್ ಇಷ್ಟು ದೂರ ಏನು ಕಾರಣ ಅಂತ ನೀವು? ಏನು ಕಾರಣ ಅಂದರೆ ನಮ್ಮದು ಕುರಿ ಸಾಗಾಣಿಕೆ ನಮ್ಮ ಇದರಲ್ಲಿ, ನಮ್ಮ ಬಲ್ದರು ಎಂಬುದು ಒಂದು ಇದರಲ್ಲಿ ಪೂರ್ವಜರ ಕಾಲದಿಂದ ಜಾಸ್ತಿ ಕುರಿ ಸಾಗಾಣಿಕೆ ಜಾಸ್ತಿ ನಮ್ಮ ಇದ್ರಾಗೆ. ಅದು ಬಿಟ್ಟರೆ ನಮಗೆ ಬೇರೆ ವೃತ್ತಿ ಇಲ್ಲ. ನಮಗೆ ಜಾಸ್ತಿ ಇರೋದೇ ಕುರಿದೆ. ಅದರಿಂದ ನಮ್ಮ ಕಡೆ ಮೇವು ನೀರು ಸಿಗಲ್ಲ. ಮೇವು ನೀರು ಕಡಿಮೆ ಇದೆ. ಕಡಿಮೆ, ಬಿಸಿಲು ಜಾಸ್ತಿ, ಧಗೆ. ಅದರಿಂದನ ಈ ಕಡೆ ಒಂದು ಸ್ವಲ್ಪ ವಾತಾವರಣ ಚೆನ್ನಾಗಿರುತ್ತೆ ಅಂತಂದು. ಯಾವ ತಿಂಗಳಲ್ಲಿ ಬಂದು ಯಾವ ತಿಂಗಳಲ್ಲಿ ಹೋಗ್ತೀರಾ? ಮತ್ತೆ ನಾವು ಬಂದಿರೋದು ಜನವರಿ ತಿಂಗಳಲ್ಲಿ ಬಂದಿದ್ದೀವಿ. ನಾವು ಹೋಗ್ಬೇಕಾದ್ರೆ ಜೂನ್, ಜುಲೈ, ಆಗಸ್ಟ್ ಅಲ್ಲಿವರೆಗೂ ಇಲ್ಲೇ ರೌಂಡ್ ಹಾಕೊಂಡಿರ್ತೀವಿ. ಅಲ್ಲೇವರೆಗೂ ಇಲ್ಲೇ ಅಕ್ಕಪಕ್ಕ ಎಲ್ಲೆಲ್ಲಿ ಮೇವಿತ್ತು, ಎಲ್ಲೆಲ್ಲಿ ನೀರಿತ್ತು ಅಲ್ಲೆಲ್ಲ ಮೇವು. ಈಗ ನಿಮ್ಮ ಕುರಿಗೂ ಹೌದು, ಇಲ್ಲಿ ಲೋಕಲ್ ಸಾಕೋ ಕುರಿಗಳು ಸೆಡ್ ಮಾಡಿ ಸಾಕ್ತಾರಲ್ಲ, ಆ ಕುರಿಗೂ ಬಹಳ ವ್ಯತ್ಯಾಸ ಐತೆ. ಶೆಡ್ ಮಾಡಿ ವೀಕ್ ಇರ್ತವೆ, ನಿಮ್ ಕುರಿ ಸ್ವಲ್ಪ ಬಲಿಷ್ಠವಾಗವೆ. ಏನು ಕಾರಣ ಅಂತ? ಅದೇನ್ ಕಾರಣ ಅಂದ್ರೆ ನಮ್ಮ ಕುರಿಗಳು ಅಂದ್ರೆ ಒಂದ್ ದಿವಸಕ್ಕೆ ಅಂದ್ರೆ ಕನಿಷ್ಠ ಅಂದ್ರೂ 10-12 ಕಿಲೋಮೀಟರ್ ಸುತ್ಕ ಬರ್ತವೆ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಕಣ್ಣಿಗೆ ಬೇಕಾದ ಮೇವು. ಒಂದೇ ಮೇವಲ್ಲ, ಅಲ್ಲಿ ಶೆಡ್ ನೊಳಗೆ ಹೆಂಗಾಗುತ್ತೆ ಅಂದ್ರೆ ಅವರು ಮಾಮೂಲಿ ಏನ್ ತಂದಿರ್ತಾರೆ ಅದೇ ಮೇವು ಕೊಡೋದು. ನಾವಿನ್ನೇನು ಯಾವ ಮೇವು ಕೊಡಕ್ ಹೋಗಲ್ಲ. ಅವು ದಿನಲ್ಲಿ ಏನ್ ಮೇವು ಇರುತ್ತ ಅದನ್ನೇ ತಿನ್ಕೊಬರೋದು. ಅದ್ ಬಿಟ್ರೆ ಅವಕ್ಕೆ ಇನ್ನೊಂದು ಒಳ್ಳೆ ಗಾಳಿಯಾಗಿರುತ್ತೆ, ಒಳ್ಳೆ ವಾತಾವರಣ ಇರುತ್ತೆ. ಕಾಯಿಲೆ ಕಸಲೆ ಅವಕ್ಕೆ ಏನು ರೋಗ. ತಿಂಡಿ ಏನ್ ಕೊಡೋದು ನೀವು? ನಾವು ತಿಂಡಿ ಏನು ಕೊಡಲ್ಲ. ಏನ್ ಮೇಯ್ತಾವ? ಏನ್ ಮೇಯ್ತಾವ, ಕಟ್ಟೆ ಹೇಳೋ ನೀರು, ಕೆರೆ ಹೇಳೋ ನೀರು. ವ್ಯಾಕ್ಸಿನ್ ಏನು ಅದನ್ನ ಹಾಕ್ತಿವಿ. ವ್ಯಾಕ್ಸಿನ್ ಎಲ್ಲ ಅದು ಮಾಮೂಲಿ. ನಾನು ಆ ತಿಂಗಳಿಗೆ ಏನ್ ಹಾಕ್ಬೇಕು ಅಂಬೋದು ನಮಗೆ ಗೊತ್ತಿದೆ. ಜಂತು ಔಷಧಿ ಹಾಕ್ತಿವಿ, ಐಟಾಕ್ ಹಾಕ್ತಿವಿ, ಎಂಟ್ರಾಕ್ಷನ್ ಹಾಕ್ತಿವಿ, ಜೈಕ್ಲೋಜ್ ಹಾಕ್ತಿವಿ, ಆಮೇಲೆ HS ಮಾಡಿಸ್ತೀವಿ, PPR ಮಾಡಿಸ್ತೀವಿ, ET ಮಾಡಿಸ್ತೀವಿ. ಹಿಂಗೆಲ್ಲ ಯಾವ್ಯಾವ ಟೈಮಿಗೆ ಯಾವ್ಯಾವ ಮಾಡ್ಬೇಕು ಅಂಬೋದು ನಮ್ಗೆ ಗೊತ್ತೈತಿ. ಟೋಟಲ್ ಏನಂದ್ರೆ ಕುರಿ ನಿಮ್ ಚೆನ್ನಾಗವೆ ಅಂದ್ರೆ ಒಳ್ಳೆ ಗಾಳಿಯಲ್ಲಿ ಓಡಾಡ್ತವೆ, ಒಳ್ಳೆ ಗಾಳಿಯಲ್ಲಿ ಓಡಾಡ್ತವೆ, ಒಳ್ಳೆ ವಾತಾವರಣ. ದಿನ ಒಂದ್ ಜಾಗದಾಗ ಮನಗ್ತವೆ, ಒಂದೇ ಜಾಗದಾಗ ಮನಗಂಗಿಲ್ಲ. ಅದೇ ಆರೋಗ್ಯದ ಗುಟ್ಟು ಅಂತ ಹೇಳ್ತೀವಿ. ಆರೋಗ್ಯ, ಅದೇ ಆರೋಗ್ಯ. ಮತ್ತೆ ಇದ್ರಲ್ಲಿ ಲಾಭ ಯಾವ ತರ ಸರ್? ಇದ್ರಲ್ಲಿ ಲಾಭ ಅಂದ್ರೆ ಇವಾಗ ನಾವು ಹೆಣ್ಣು ಮರಿಗಳ ಬಿಟ್ಕೊಂತೀವಿ, ಟಗರು ಮರಿಗಳು ಮಾರ್ಕಂತೀವಿ. ಮಾರ್ಕೆಟ್ ಹೆಂಗೆ ಅವರೇ ಬರ್ತಾರ ತಗೊಳತಾರ? ಅವರೇ ಬರ್ತಾರೆ ಇಲ್ಲಿಗೆ. ನಮ್ಗೆ ಏನ ಗಿಟ್ಲಿಲ್ಲ ಅಂದ್ರೆ ನಾವೇ ಸಂತಿಗೆ ಹಾಕ್ತಿವಿ. ನಿಮಗೆ ಇದ್ರಲ್ಲಿ ಲಾಭ ಇದೆಯಾ ಕುರಿ ಸರ್? ನಮ್ಗಿದೇ ಲಾಭ, ಮರಿದೇ ಲಾಭ ನಮ್ಗೆ. ಹೆಣ್ಣು ಮರಿ ಬಿಟ್ಕೊಂತೀವಿ, ಟಗರು ಮರಿ ಮಾರ್ತಾ ಇರ್ತೀವಿ. ಅದೇ ಲಾಭ ನಮ್ಗೆ ಕುರಿದು. ನಮ್ಗೆ ಅದ್ ಬಿಟ್ರೆ ಇನ್ನೇನಿಲ್ಲ ನಮ್ಗೆ. ಏನು ಓಡ್ತಾ ಇದೆ ಕೆಜಿ? ಏನು ಇದೆ ಕೆಜಿ ಈಗ? ಕೆಜಿ ಅಂದ್ರೆ ಕೆಜಿ ಲೆಕ್ಕ ನಾವು ಇದು ಕೊಡಲ್ಲ, ಒಟ್ಟಿ ಉಂಡೆ ಲೆಕ್ಕ ಹಂಗೆ ಕೊಡ್ತೀವಿ. ತಲೆ ಮೇಲೆ ಅಂದಾಜ್ ಮೇಲೆ ಕೊಡ್ತೀವಿ. ಒಂದ 5.5, 6 ಹಿಂಗ ಅವರೇಜಿಗೆ ಮಾಲ್ ಹೆಂಗಿರುತ್ತ. ಕತ್ತೆಗಳು ಏನಕ್ಕೆ ಇಟ್ಕೊಂಡಿದ್ರ ಸರ್? ಕತ್ತೆಗಳು ಅವು ನಮ್ಮ ಪಾತ್ರೆ ಸಾಮಾನುಗಳು, ನಮ್ದೆಲ್ಲ ಲಗೇಜು ಎಲ್ಲ ಇರುತ್ತಲ್ಲ, ರಾಗಿ, ಅಕ್ಕಿ. ಎಷ್ಟು ದೂರ ಇದ್ರು ಇವೇನೆ ಸಪ್ಲೈ ಜಾಸ್ತಿ, ಸುಮಾರು ವರ್ಷಗಳಿಂದ ಅಲ್ವಾ? ಟೆಂಪೋಕ್ ಹಾಕ್ತಿವಿ ಅಂದ್ರೆ ಟೆಂಪೋ ಅಂದ್ರೆ ಇವಾಗ ಇಲ್ಲೇನ ರೋಡ್ ಐತೆ, ಟೆಂಪೋ ಇರುತ್ತೆ. ಇಲ್ಲಿಂದ ಕಾಲ್ದಾರಿಯಾಗ ಹೋಗ್ಬೇಕು ಅಂದ್ರೆ ಕತ್ಗಳೇ ಬೇಕು. ಶಿಸ್ತಾಗ ಅದ್ರ ಮೇಲೆ ರೋಡಲ್ಲಿ ಆದ್ರೆ ಟೆಂಪೋದಲ್ಲಿ ಹೋಗ್ಬೋದು, ಕಾಲ್ದಾರಿಯಲ್ಲಿ ಹೋಗ್ಬೋದು. ಕತ್ತೆ ಇಂಪಾರ್ಟೆಂಟ್. ಈಗ ಹೊಲ ಅಲ್ಲಿರುತ್ತೆ, ರೋಡ್ ಬೇಕಲ್ಲ, ಅದು ಸೀದಾ ಕತ್ತೆ ಮೇಲೆ ಹಾಕಿದ್ರೆ ಸೀದಾ ಅಲ್ಲಿ. ಎಷ್ಟು ಕತ್ತೆ ಇಟ್ಕೊಂಡಿದ್ರಿ ಸರ್ ನೀವು? ನಮ್ಮ ಟೋಟಲ್ ಅಂದ್ರೆ ಒಂದು 15 ಕತ್ತೆ ಇದಾವೆ. 15 ಕತ್ತೆ. ಓಕೆ ಸರ್, ಮಾಹಿತಿ ಕೊಟ್ಟಿದ್ದು ಧನ್ಯವಾದ. I'll try to fix it. Love, love, love. I wanna be strong, strong. We're doing wrong, wrong, wrong. But I'll change it, change it. Seeing eyes of mine, you see. There are no trees inside of me. In this desert I can look at you with love. Seeing all that I can learn. Can you stay and I will grow? Grow the hanging gardens of Babylon. Love, love, love. I wanna be strong, strong, strong. We're doing wrong, wrong, wrong. But I'll fix it, fix it. Love, love, love. I wanna be strong, strong, strong. We're doing wrong, wrong, wrong. But we'll change it, change it. I would like
you.